ಬನ್ನಿ ನೋಡೋಣ ಪೀನಟ್ ಬಟರ್ ಹೇಗೆ ಮಾಡೋದು. ಹೋಮ್ ಮೇಡು, ಫ್ರೆಶ್, ಯಾವುದೇ ಕೆಮಿಕಲ್ ಫ್ರೀ ಆಗಿರುವಂಥದ್ದನ್ನು ನಾನು ಮಾಡೋದು ತೋರಿಸ್ತೀನಿ. ವೆರಿ ಈಸಿ, ಏನಿಲ್ಲ. ನೀವು ಕಡಲೆಕಾಯಿ ಬೀಜನ ಚೆನ್ನಾಗಿ ಸ್ಲೋವರಿನಲ್ಲಿಟ್ಟು ನಿಧಾನಕ್ಕೆ ಹುರಿಬೇಕು. ಇದನ್ನು ಜಾಸ್ತಿ ಕಪ್ಪಾಗೋ ಥರ ಮಾಡೋಂಗಿಲ್ಲ. ಸೊ ಹಾಗಾಗಿ ಪೇಷನ್ಸಿಂದ ಹುರ್ಕೊಬೇಕು. ನಿಧಾನಕ್ಕೆ ಹುರಿದಷ್ಟು ಅದು ಟೇಸ್ಟ್ ಚೆನ್ನಾಗಾಗುತ್ತೆ, ಕ್ರಿಸ್ಪಿ ಆಗುತ್ತೆ, ಬಟ್ ಕಪ್ಪಾಗಬಾರ್ದು. ಆ ಥರ ನೋಡಿ, ಈ ಥರ ಬರೀ ಸಿಪ್ಪೆಲ್ಲ ಅದಾಗೆ ಎದ್ದು ಬರಬೇಕು ಅನ್ನೋವರೆಗೆ ಹುರಿರಿ. ಅದಾದಮೇಲೆ ಆರಿಸಿದ್ಮೇಲೆ ಸಿಪ್ಪೆನ ತೆಗಿರಿ. ವೆಟ್ಕಾಯಿ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ. ವೆರಿ ಈಸಿ, ಸಿಂಪಲ್. ನೋಡಿ, ಹೊರಗಡೆ ಹೋಗ್ತಾ ಇರ್ತೀವಿ ನಾವು, ಕಾಸ್ಟ್ಲಿನೂ ಕೂಡ ಹೌದು, ಹಾಗೆ ಕೆಮಿಕಲ್ಸು ಕೂಡ ಇರುತ್ತೆ, ಪ್ರಿಸರ್ವೇಟಿವ್ಸ್ ಇರುತ್ತೆ. ಅದ್ರ ಬದಲು ಮನೇಲೇ ಎಷ್ಟು ಈಸಿ, 10 ಮಿನಿಟ್ಸಲ್ಲೆಲ್ಲ ಆಗುವಂಥದ್ದು ಇದು. ಸೊ ಅದಾದಮೇಲೆ ಅದನ್ನು ಆರಿದ್ಮೇಲೆ ಸ್ವಲ್ಪ ಅದನ್ನು ಮಿಕ್ಸಿ ಮಾಡಬೇಕು. ಇದನ್ನು ಪಲ್ಸ್ ಮಾಡಿ ಮಾಡಿ ನಿಧಾನಕ್ಕೆ ಮಾಡಬೇಕು. ಇದನ್ನು ಆ್ಯಕ್ಚುಲಿ ಅದು ಟೈಮ್ ತೊಗೊಳುತ್ತೆ ಸ್ವಲ್ಪ. ನೀವೇನಾದ್ರೂ ಗ್ರೈಂಡ್ರ್ ಇದ್ದರೆ ಇನ್ನೂ ಬೆಸ್ಟು, ಅದ್ರಲ್ಲಿ ಮಾಡಿ ಇನ್ನೂ ಚೆನ್ನಾಗಾಗುತ್ತೆ. ಸೊ ಇದಕ್ಕೆ ಮೇಯ್ನ್ಲಿ ನೀವು ತೆಳ್ಳಗಾಗಬಾರ್ದು, ಗಟ್ಟಿಗೆ ಬರಬಾರ್ದು ಅಂದರೆ ಯು ನೀಡ್ ಟು ಆ್ಯಡ್ ಲಿಟಲ್ ಬಿಟ್ ಪಿಂಚ್ ಆಫ್ ಸಾಲ್ಟ್. ಅವಾಗ ಏನಾಗುತ್ತೆ, ಅದು ರಿಯಾಕ್ಟ್ ಆಗುತ್ತೆ, ಆಗ ಅದು ಸಾಫ್ಟಾಗಿ ಬರುತ್ತೆ, ಹಾಗೆ ಮೆಲ್ಟ್ ಆಗಿರೋ ಥರ. ಅದು ಹೆಂಗೆ ಜಾಮ್ ಹೆಂಗೆ ಬರುತ್ತೆ, ರಿಯಲ್ ಪೀನಟ್ ಬಟರ್ ಅಂದರೆ ಹೊರಗಡೆದಲ್ಲಿ ಹೆಂಗೆ ಬರುತ್ತೆ ಹಾಗೆ ಬರುತ್ತೆ. ಅವರೆಲ್ಲ ಆಯಿಲ್ ಹಾಕಿರ್ತಾರೆ, ಇಲ್ಲಿ ಯಾವುದೇ ರೀತಿಯಾದಂಥ ಆಯಿಲ್ ಇಲ್ಲ. ಇದರಲ್ಲೇ ಆಯಿಲ್ ಬಿಟ್ಕೊಳ್ಳುತ್ತೆ ಆ್ಯಕ್ಚುಲಿ. ನಿಧಾನಕ್ಕೆ ಪಲ್ಸ್ ಮಾಡಿ 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 ತೆಗಿರಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಿಂಗೆ ಸ್ಪೂನ್ಲೆ ಎತ್ತು ನೋಡಿದಾಗ ಅದು ಇನ್ನೂ ಆಗಬೇಕಿದು, ಡ್ರಿಪ್ಪಾಗಿ ಅದೇ ಬೀಳುತ್ತೆ. ಸೊ ಅಲ್ಲಿವರೆಗೆ ಇದನ್ನು ನೀವು ತಿರುಗಿಸ್ತಾ ಇರಬೇಕು. ಸೊ ಮಧ್ಯೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಸ್ಪೂನ್ ತೊಗೊಂಡು ಮೇಲ್ಗಡೆಯಿಂದ ಕೆಳಗಡೆಗೆ, ಕೆಳಗಡೆಯಿಂದ ಮೇಲ್ಗಡೆಗೆ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ, ಹೆಲ್ದಿ ಆ್ಯಂಡ್ ಫ್ರೆಶ್. ಇದ್ರಲ್ಲಿ ಆಯಿಲು ಕೂಡ ಸಪ್ರೇಟ್ ಆಗುತ್ತೆ ತುಂಬ ಚೆನ್ನಾಗಿ ಮಾಡಿದ್ರೆ. ಬಟ್ ಪಿಂಚ್ ಆಫ್ ಸಾಲ್ಟನ್ನು ಹಾಕೋದು ವೆರಿ ಇಂಪಾರ್ಟೆಂಟ್. ನಾನು ಅಂದ್ಬಿಟ್ಟು 1 ಸ್ಪೂನ್ಲ ಜಸ್ಟ್ ಒಂದು ಪಿಂಚ್ ಅಷ್ಟೇ, ಸ್ವಲ್ಪ ಹಿಂಗೆ ಉದುರಿಸ್ಕೊತೀವಿ ನೋಡಿ. ಅಡುಗೆ ಊಟಕ್ಕೆ ಹೆಂಗೆ ಉದುರಿಸ್ಕೊತೀವಿ ನಾವು ತಟ್ಟೆಗೆ, ಆ ಥರ ಅಷ್ಟು ಉದುರಿಸ್ಕೊಂಡ್ರೆ ಸಾಕು. ಅದು ರಿಯಾಕ್ಟ್ ಆಗುತ್ತೆ, ಆವಾಗ ನಿಮಗೆ ಗಟ್ಟಿ ಆಗಲ್ಲ, ಅದು ತೆಳ್ಳಗೆ ಬರುತ್ತೆ, ಅಂದರೆ ಸಾಫ್ಟಾಗಿ ಬರುತ್ತೆ. ಸೊ ತುಂಬ ಟೇಸ್ಟಿ ಆಗಿರುತ್ತೆ. ನೀವು ಹೊರಗಡೆದಲ್ಲಿ ತೊಗೊಳ್ಳೋದು ಕಾಸ್ಟ್ಲಿನೂ ಕೂಡ ಹೌದು, ಅಲ್ಲೇ 200, 100, 150 ಹೀಗೆಲ್ಲ ಹೇಳ್ತಾರೆ. ಸೊ ಅದು ನೋಡಿ ಎಷ್ಟು ಚೆನ್ನಾಗಿ ಅದಾಗೆ ಡ್ರಿಪ್ ಆಗ್ತಾಯಿದೆ, ಅಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇದನ್ನೇನು ಒಳಗಡೆ ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ. ನೀವು ಇದನ್ನು ನಾನು 10-15 1 ಮಂತ್ ಇಟ್ರೂ ಏನೂ ಆಗೋಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ಸೊ ನಾನಂತೂ ಅವಾಗವಾಗ ಮಾಡ್ಕೊತಿರ್ತೀನಿ. ವರ್ಕೌಟ್ ಮುಂಚೆ ಹಾಕ್ಕೊತೀನಿ, ಅಥವಾ ಬ್ರೆಡ್ಗೆ, ಸ್ಯಾಂಡ್ವಿಚ್ಗೆ, ಮಕ್ಳಿಗೆ ಒಳ್ಳೇದಿದು. ಸೊ ನಾವು ಈ ಥರದನ್ನು ಮಾಡಿಕೊಡಿ. ಚಪಾತಿಗೆ ಹಾಕ್ಕೊಡ್ಬೋದು, ದೋಸೆಗೆ ಹಾಕ್ಕೊಡ್ಬೋದು. ಸೊ ಇದೆಲ್ಲ ಮನೇಲಿ ಮಾಡಿದಷ್ಟು ಹೆಲ್ದಿ, ಹಾಗೆ ನಿಮಗೆ ಸೇಫ್ಟಿ. 1 ಸ್ಪೂನ್ ತಿಂದರೆ ಸಾಕು. ಇದು ಹೈ ಕ್ಯಾಲ್ರಿ ಜಾಸ್ತಿ ಇದೆ ಇದರಲ್ಲಿ, ಬಟ್ ಇಟ್ಸ್ ಗುಡ್, ಪ್ರೋಟೀನ್ ರಿಚ್ ಇರುವಂಥದ್ದು. ಸೊ ಮಕ್ಕಳು ಕೊಡಿ, ಈ ಫ್ಯಾಟ್ ಒಳ್ಳೆಯದು. ಸೊ ನೋಡಿ ಎಷ್ಟು ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಕೊಂಡೆ. ಸೊ ಇದು 1 ವಾರ 15 ದಿನ ಬರುತ್ತೆ. ಒಂದೊಂದೇ ಸ್ಪೂನ್ ತಿನ್ನಬೇಕು, ಜಾಸ್ತಿ ತಿನ್ನೋಕ್ಕೆ ಹೋಗಬೇಡ್ರಿ, ವೇಟ್ ಗೇನ್ ಆಗುತ್ತೆ. ಸೊ ನೋಡಿ ಎಷ್ಟು ಸಿಂಪಲ್ ಅಲ್ಲ. ಸೊ ಇಷ್ಟ ಆದರೆ ಲೈಕು ಕಮೆಂಟ್ ಮಾಡೋದನ್ನ ಮರಿಬೇಡಿ.